ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಸಾಜನ್ ಚಾನೆಲ್. ಫ್ರೆಂಡ್ಸ್, ಈ ದಿನದ ವಿಡಿಯೋದಲ್ಲಿ ನಾನ್ ಮಾತಾಡ್ತಾ ಇದ್ದೀನಿ ಮೂರು ಮುಖ್ಯವಾದ ಮನಸ್ಸಿನ ಮೇಲೆ ಆಗುವಂತ ಗಾಯಗಳು. ಈ ಗಾಯಗಳಿಂದ ನಿಮ್ಮ ಲೈಫ್ ಅಲ್ಲಿ ತುಂಬಾ ಒಂದು ಸ್ಟ್ರಗಲ್ಸ್ ಅನ್ನ ನೀವು ಫೇಸ್ ಮಾಡ್ತೀರಾ. ಅಂಡ್ ಈ ಮೂರು ಗಾಯಗಳು ಯಾರಲ್ಲೇ ಆಗಿದ್ರೂ ಕೂಡ ಅವರ ಒಂದು ಲೈಫ್ ಅಲ್ಲಿ ಸಕ್ಸಸ್ ಯಾಕೆ ಸಿಗ್ತಾ ಇಲ್ಲ ಅಂತ ನೀವು ಕೇಳ್ಕೊಂಡ್ರೆ ಈ ಮೂರು ಗಾಯಗಳು ಮುಖ್ಯವಾಗಿ ಮೇನ್ ಲಿಸ್ಟ್ ಅಲ್ಲಿ ಬರುತ್ತೆ. ಸೊ ಬನ್ನಿ, ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡೀಟೈಲ್ ಆಗಿ ಆ ಗಾಯಗಳು ಏನು, ಅದನ್ನ ನಿವಾರಿಸೋದು ಹೇಗೆ, ಯಾವ ಒಂದು ಅಫರ್ಮೇಶನ್ಸ್ ಇಂದ ನಾವು ಅದನ್ನ ಸ್ವಲ್ಪ ಮಟ್ಟಿಗೆ ನಿವಾರಣೆ ಮಾಡಬಹುದು, ಡೀಟೈಲ್ ಆಗಿ ನೋಡಿ. ಎಸ್, ಇದರಲ್ಲಿ ಮೊದಲನೆಯ ಒಂದು ಗಾಯ ಬಂದ್ಬಿಟ್ಟು ರಿಜೆಕ್ಷನ್ ನ ಗಾಯ. ಈ ಒಂದು ಗಾಯ, ಎಸ್, ನಾವು ನಮ್ಮ ಲೈಫ್ ಅಲ್ಲಿ ಮುಂದೋಗ್ತಾ ಹೋಗ್ತಾ ತುಂಬಾ ಸಲ ನಾವು ರಿಜೆಕ್ಷನ್ ಗೆ ಒಳಗಾಗ್ತೀವಿ. ನಮ್ಮನ್ನ ರಿಜೆಕ್ಟ್ ಮಾಡ್ತಾರೆ, ನಾವು ಬೇರೆಯವರನ್ನ ರಿಜೆಕ್ಟ್ ಮಾಡ್ತೀವಿ. ಇದು ಮ್ಯಾಟರ್ ಎಲ್ಲಿದೆ ಅಂತ ಅಂದ್ರೆ, ಬೆಳಿತಾ ಬೆಳಿತಾ ನಮ್ಮನ್ನ ರಿಜೆಕ್ಟ್ ಮಾಡಿದ್ರು ಆಗ ಆದಂತ ಗಾಯಗಳಲ್ಲ. ಈ ಗಾಯಗಳು ನಾನ್ ಮಾತಾಡ್ತಾ ಇರೋದು ಚೈಲ್ಡ್ಹುಡ್ ಅಲ್ಲಿ ಆಗಿರುವಂತದ್ದು. ಚೈಲ್ಡ್ಹುಡ್ ಅಲ್ಲಿ ಚೈಲ್ಡ್ಹುಡ್ ಅಲ್ಲಿ ಯಾವ ರೀತಿಯಲ್ಲಿ ರಿಜೆಕ್ಷನ್ ಆಗ್ಬೋದು? ಲೈಕ್ ಎಕ್ಸಾಂಪಲ್, ನಿಮ್ಮನ್ನ ನೀವು ಚಿಕ್ಕದ್ರಲ್ಲಿ ಆಟ ಆಡ್ಬೇಕಾದ್ರೆ ಗ್ರೂಪ್ ಆಫ್ ಫ್ರೆಂಡ್ಸ್ ಆಟ ಆಡ್ತಾ ಇರ್ತೀರಾ. ಆ ಮೊಮೆಂಟ್ ಅಲ್ಲಿ ನಿಮ್ಮನ್ನ ಆಟಕ್ಕೆ ಕರ್ಕೊಂಡಿಲ್ಲ ಅಂತ ಅಂದ್ರೆ, ಆ ಒಂದು ಮೊಮೆಂಟಿಗೆ ಯು ಫೀಲ್ ಐ ಆಮ್ ರಿಜೆಕ್ಟೆಡ್. ನನ್ನನ್ನ ಆಟದಿಂದ ಹೊರಗಾಕಿದ್ದಾರೆ, ನನ್ನನ್ನ ಕರ್ಕೊಳ್ತಾ ಇಲ್ಲ, ನಾನು ಅವರಿಗೆ ಬೇಡವಾಗಿದ್ದೀನಿ. ಈ ಒಂದು ಫಿಯರ್ ಏನಿದೆ, ಇದು ನೀವು ಬೆಳೆದ ನಂತರ ತುಂಬಾ ಒಂದು ಸ್ಟ್ರಗಲ್ಸ್ ಅನ್ನ, ತುಂಬಾ ಒಂದು ಸ್ಟ್ರಕ್ ಎನರ್ಜಿಯನ್ನ ಕೊಡ್ತಿರತ್ತೆ. ಇದ್ರ ರಿಲೇಟೆಡ್ ಆಗಿ ಒಂದು ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ, ಐ ಥಿಂಕ್ 1 year ಬ್ಯಾಕ್ ಒಂದು ಹುಡುಗಿಗೆ ಈ ಒಂದು ಪ್ಯಾಟ್ರನ್ ಅಲ್ಲಿ ಆಕೆ ಸ್ಟ್ರಕ್ ಆಗಿದ್ಲು. ಕನ್ಸಲ್ಟೇಷನ್ ಗೆ ಬಂದಾಗ ಮ್ಯಾರೇಜ್ ಗೆ ರಿಲೇಟೆಡ್ ಆಗಿ ಕಾರ್ಡ್ಸ್ ಅನ್ನ ಓಪನ್ ಮಾಡಿಸಿದ್ಲು. ಅಂಡ್ ಎಸ್, ಎಲ್ಲವೂ ಚೆನ್ನಾಗಿದೆ. ಆದರೆ ಆಕೆಯಲ್ಲಿ ಇದ್ದಂತ ಈ ಒಂದು ಪ್ಯಾಟ್ರನ್, ರಿಜೆಕ್ಷನ್ ಪ್ಯಾಟ್ರನ್ ಆಕೆಯಲ್ಲಿ ಕಾರ್ಡ್ಸ್ ಶೋ ಮಾಡ್ತು. ಅದಾದ ನಂತರ ನಾನು ಆಕೆಯನ್ನ ಸ್ವಲ್ಪ ಡಿಗ್ ಮಾಡ್ತಾ ಹೋದಾಗ ಆಕೆಯಲ್ಲಿ ಈ ಪ್ಯಾಟ್ರನ್ ಇತ್ತು. ದಟ್ ಈಸ್, ನಾನು ಚಿಕ್ಕದ್ರಲ್ಲಿ ಆಟ ಆಡ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ನನ್ನನ್ನ ರಿಜೆಕ್ಟ್ ಮಾಡಿದ್ರು. ಆ ಕಾರಣದಿಂದ ಆಕೆ ಮದ್ವೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು. ಆಕೆಯ ಮದ್ವೆಯಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು ಇದು ಅಂತ ಅಂದ್ರೆ, ನಾನು ಮದ್ವೆ ಆದ ನಂತರ ನನ್ನ ಲೈಫ್ ಪಾರ್ಟ್ನರ್ ನನ್ನನ್ನ ರಿಜೆಕ್ಟ್ ಮಾಡ್ಬಿಟ್ರೆ ಅನ್ನುವಂತ ಭಯ ಆಕೆಯ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತಿತ್ತು. ಸೊ ಆ ಕಾರಣದಿಂದ ಆಕೆ ಓಕೆ ಅಂದಂತ ಒಂದಷ್ಟು ಪ್ರಪೋಸಲ್ಸ್ ರಿಜೆಕ್ಟ್ ಆಗ್ತಾ ಇತ್ತು. ಹಾಗೇನೆ ಆ ಕಡೆಯಿಂದ ಎಸ್ ಅಂತ ಬಂದಂತ ಪ್ರಪೋಸಲ್ಸ್ ನ ಈಕೆನೆ ರಿಜೆಕ್ಟ್ ಮಾಡ್ತಾ ಇದ್ಲು. ಈಕೆಗೂ ಗೊತ್ತಾಗ್ತಿರ್ಲಿಲ್ಲ ನಾನು ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಏನೋ ಒಂದು ಸಿಲ್ಲಿ ಕಾರಣ, ನೋ, ಐ ಡೋಂಟ್ ವಾಂಟ್ ದಿಸ್ ಮ್ಯಾರೇಜ್ ಅನ್ನೋ ತರದಲ್ಲಿ ಆಕೆ ರಿಜೆಕ್ಟ್ ಮಾಡ್ತಾ ಇದ್ಲು. ಒನ್ಸ್ ಈ ಒಂದು ಗಾಯವನ್ನ ಆಕೆ ರಿಲೀಸ್ ಮಾಡ್ಕೊಂಡ ನಂತರ ಫೈನಲಿ ಆಕೆ ಮದ್ವೆ ಆಗಿ ಲೈಫ್ ಅಲ್ಲಿ ಸೆಟ್ಲ್ ಆಗಿದ್ದಾಳೆ. ಸೊ ಇದು ಈ ಒಂದು ಗಾಯ ಕೊಡುವಂತ ಪ್ರಾಬ್ಲಮ್ಸ್. ಹಾಗೇನೆ ನೋಡೋದಾದ್ರೆ ಇದರ ಒಂದು ಪ್ಯಾಟರ್ನ್ ಯಾವ ರೀತಿಯಲ್ಲಿ ಇರುತ್ತೆ, ಈ ಗಾಯ ನಮ್ಮಲ್ಲಿ ಇದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ರೆ, ನೀವು ಓವರ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತೀರಾ. ಯಾರನ್ನಾದ್ರೂ ನೀವು ಕನ್ವಿನ್ಸ್ ಮಾಡ್ಬೇಕು ಅಂತ ಅಂದ್ರೆ ಅವಶ್ಯಕತೆಯನ್ನ ಮೀರಿ ಜಾಸ್ತಿ ಇನ್ಫಾರ್ಮೇಶನ್ ಅನ್ನ ನೀವು ಕೊಡಕ್ ಹೋಗ್ತೀರಾ. ಲೈಕ್ ಎಕ್ಸಾಂಪಲ್, ನಿಮ್ಮನ್ನ ಯಾರೋ ಬ್ಲೇಮ್ ಮಾಡ್ತಾ ಇದಾರೆ, ಅಥವಾ ನಿಮ್ಮ ತಪ್ಪಿಲ್ಲ ಅಂತ ಅಂದ್ರೂ ನಿಮ್ಮನ್ನ ಏನೋ ದೂಷಿಸ್ತಾ ಇದಾರೆ, ಅಥವಾ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಬೇರೆಯವರು ಯಾವ ರೀತಿಯಲ್ಲಿ ಸಾರಿಯನ್ನ ಕೇಳಿ ಅಥವಾ ಜಸ್ಟ್ ಒಂದು ಕ್ಷಮೆಯನ್ನ ಕೇಳಿ ಸುಮ್ನಾಗ್ತಾರೋ, ನೀವು ಆ ರೀತಿ ಸುಮ್ನಾಗುವುದೇ ಇಲ್ಲ. ಎಲ್ಲವನ್ನ ಓವರ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತೀರಾ, ಡೀಟೈಲಿಂಗ್ ಗೆ ಹೋಗ್ತೀರಾ. ಅಂಡ್ ಮತ್ತೊಂದು ಥಿಂಗ್ ಅಂತ ಅಂದ್ರೆ, ಪ್ರೀತಿಯನ್ನ ನೀವು ಅವಾಯ್ಡ್ ಮಾಡ್ತೀರಾ. ನಾನಾಗ್ಲೇ ಎಕ್ಸಾಂಪಲ್ ಕೊಟ್ಟಂತ ಹುಡುಗಿಯ ಕೇಸಲ್ಲಿ ಅದೇ ಆಗ್ತಾ ಇದ್ದಿದ್ದು. ಆಕೆ ಪ್ರೀತಿಯನ್ನ ಅವಾಯ್ಡ್ ಮಾಡ್ತಾ ಇದ್ಲು, ಬಿಕಾಸ್ ಒನ್ ಡೇ ಅವರು ಕೂಡ ನನ್ನನ್ನ ರಿಜೆಕ್ಟ್ ಮಾಡ್ತಾರೆ, ಆಗ ನನಗೆ ಹರ್ಟ್ ಆಗೋದು ಬೇಡ, ಈಗ್ಲೇ ಅವ್ರನ್ನ ನಾನೇ ರಿಜೆಕ್ಟ್ ಮಾಡ್ಬಿಡ್ತೀನಿ. ಈ ಪ್ಯಾಟರ್ನ್ ಆಕೆಯಲ್ಲಿ ಇತ್ತು. ಅಂಡ್ ಇನ್ನೊಂದು ಥಿಂಗ್ ಅಂತ ಅಂದ್ರೆ, ನಿಮ್ಮ ಒಂದು ತಪ್ಪಿಲ್ಲ ಅಂತ ಅಂದ್ರೂ ಕೂಡ ಅಗೇನ್ ಅಂಡ್ ಅಗೇನ್ ನೀವೇ ಸಾರಿ ಕೇಳ್ತಿರ್ತೀರಾ. ಯಾಕೆ ಅಂತ ಅಂದ್ರೆ, ಅವ್ರು ನನ್ನನ್ನ ರಿಜೆಕ್ಟ್ ಮಾಡ್ಬಿಟ್ರೆ ಅನ್ನೋಂತ ಭಯದಲ್ಲಿ. ಈ ಒಂದು ಪ್ಯಾಟರ್ನ್ ಅಲ್ಲಿ ನೀವಿದ್ದೀರಾ ಅಂತ ಅಂದ್ರೆ, ನೀವು ಅಗೈನ್ ಅಂಡ್ ಅಗೈನ್ ಅಫರ್ಮ್ ಮಾಡ್ಬೇಕಾಗಿರುವಂತ ವರ್ಡ್, ಐ ಆಮ್ ಲವಬಲ್ ಈವನ್ ವೆನ್ ಐ ಶೋ ಆಲ್ ಆಫ್ ಮೀ. ನಾನು ಪ್ರೀತಿಗೆ ಅರ್ಹಳಿದ್ದೇನೆ ಅಥವಾ ಅರ್ಹನಿದ್ದೇನೆ ನಾನು ನಾನಾಗಿ ಇದ್ದಾಗಲು. ಬಿಕಾಸ್ ತುಂಬಾ ಸಲ ಏನಾಗುತ್ತೆ ಅಂದ್ರೆ, ಈ ಒಂದು ಪ್ಯಾಟರ್ನ್ ಅಲ್ಲಿ ಯಾರು ಸ್ಟಕ್ ಆಗಿರ್ತಾರೋ ಅವರು ಅವರ ಒಂದು ಎಮೋಷನ್ಸ್ ಅನ್ನ ಅಥವಾ ಅವರ ಆಸೆಗಳನ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಿರೋದಿಲ್ಲ. ಬಿಕಾಸ್ ನಾನೇನಾದ್ರೂ ಹೇಳಿದ್ರೆ ಅವ್ರು ನನ್ನನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ ಅನ್ನುವಂತ ಭಯದಲ್ಲಿ.
ನೆಕ್ಸ್ಟ್ ಮತ್ತೊಂದು wound ಅನ್ನ ನೋಡೋದಾದ್ರೆ ರಿಜೆಕ್ಷನ್ ಗೆ ಸ್ವಲ್ಪ ಹತ್ರದಲ್ಲೇ ಇರುವಂತದ್ದು, ಯಾರಾದ್ರೂ ನಿಮ್ಮನ್ನ ಒಂದು ಪರಿತ್ಯಾಗ ಮಾಡಿದಾಗ. ಈ ಒಂದು ಗಾಯ ಏನಿದೆ ಇದು ಕೂಡ ತುಂಬಾ ಇಂಟೆನ್ಸ್ ಇರುವಂತ ಗಾಯ. ಈ ಒಂದು ಗಾಯ ಯಾರಲ್ಲಿ ಆಗಿರತ್ತೆ ಅವರ ಲೈಫ್ ಅಲ್ಲಿ ಎಗೈನ್ ಅಂಡ್ ಎಗೈನ್ ರಿಲೇಶನ್ಶಿಪ್ ಗೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸ್ ಅನ್ನ, ಅಥವಾ ಕೆರಿಯರ್ ರಿಲೇಟೆಡ್ ಆಗಿ ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಒಂದು ಸ್ಟ್ರಕ್ ಅನ್ನ ಅಥವಾ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿರ್ತೀರಾ. ಅಂಡ್ ಇದರ ರಿಲೇಟೆಡ್ ಆಗಿ ಜಸ್ಟ್ ಎಕ್ಸಾಂಪಲ್ ಗೆ ಹೇಳೋದಾದ್ರೆ, ಲೈಕ್ ಎಕ್ಸಾಂಪಲ್ ನಿಮ್ಗೆ ಪ್ರೀತಿಯನ್ನ ಕೊಟ್ಟು ಕಿತ್ಕೊಳ್ಳುವಂತದ್ದು. ಅಂಡ್ ನಾನು ಆಗ್ಲೇ ಹೇಳ್ದಾಗೆ ಎಸ್ ನಾವ್ ಅಡಲ್ಟ್ಸ್ ಆಗಿ ಬೆಳಿತಾ ಬೆಳಿತಾ ಅದು ತುಂಬಾ ಸಲ ಲೈಫ್ ಅಲ್ಲಿ ಆಗತ್ತೆ, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಇದು ಚಿಕ್ಕದ್ರಲ್ಲಿ ಆಗಿದ್ಯಾ ಅದು ಮ್ಯಾಟರ್ ಆಗತ್ತೆ. ಚಿಕ್ಕದ್ರಲ್ಲಿ ಯಾವ ರೀತಿಯಲ್ಲಿ ಪ್ರೀತಿಯನ್ನ ಕೊಟ್ಟು ಕಿತ್ಕೊಳ್ಳೋದು, ಅದು ಯಾವ ರೀತಿಯಲ್ಲಿ ಸಾಧ್ಯ ಅಂತ ನೀವು ಕೇಳೋದಾದ್ರೆ, ಲೈಕ್ ಎಕ್ಸಾಂಪಲ್, ಕೆಲವು ಮಕ್ಕಳು ಸ್ಕೂಲಿಗೆ ತುಂಬಾ ಖುಷಿಯಿಂದ ಹೋಗ್ತಾರೆ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಆದರೆ ಕೆಲವು ಮಕ್ಕಳಿಗೆ ಮನೆಯ ವಾತಾವರಣದಿಂದ ಸ್ಕೂಲ್ ನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಿಕ್ಕೆ ಆಗ್ತಾನೆ ಇರೋದಿಲ್ಲ, ಟೈಮ್ ತಗೊಳುತ್ತೆ. ಫಸ್ಟ್ ಡೇ ಅವರಿಗೆ ಹೋಗೋದಿಕ್ಕೆ ಇಷ್ಟನೇ ಇರೋದಿಲ್ಲ. ಅಂತ ಮೊಮೆಂಟ್ ಅಲ್ಲಿ ಪೇರೆಂಟ್ಸ್ ನಿಮ್ಮನ್ನ ಬಲವಂತವಾಗಿ ಕಳ್ಸಿದ್ರು, ನಿಮ್ಮನ್ನ ಬಲವಂತವಾಗಿ ಸ್ಕೂಲಲ್ಲಿ ಬಿಟ್ಟು ಬಂದ್ರು ಅಂತ ಅಂದ್ರೆ, ಆಸ್ ಅ ಚೈಲ್ಡ್ ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ತಗೊಂಡಿರೋದು, ನನ್ನ ಪೇರೆಂಟ್ಸ್ ನನ್ಗೆ ಪ್ರೀತಿಯನ್ನ ಕೊಡ್ತಾ ಇದ್ರು, ನನ್ನ ಪೇರೆಂಟ್ಸ್ ಗೆ ನಾನೇ ಎಲ್ಲ ಆಗಿದೆ, ಆದ್ರೆ ಈಗ ಅವ್ರು ನನ್ನನ್ನ ಪರಿತ್ಯಾಗ ಮಾಡಿದ್ರು, ನನ್ನನ್ನ ಬಿಟ್ಬಿಟ್ರು. ಈ ಒಂದು ಪ್ಯಾಟ್ರನ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ತಗೊಳ್ತು ಅಂತ ಅಂದ್ರೆ, ನೀವು ಆಸ್ ಅಡಲ್ಟ್ ನೀವು ಬೆಳಿತಾ ಬೆಳಿತಾ ಯಾರು ಈ ರೀತಿಯಲ್ಲಿ ನಿಮ್ಮನ್ನ ಟ್ರೀಟ್ ಮಾಡ್ತಾರೋ ಅವ್ರನ್ನ ಅಟ್ರಾಕ್ಟ್ ಮಾಡ್ತಿರ್ತೀರಾ. ಲೈಕ್ ಅವ್ರು ನಿಮಗ್ ಪ್ರೀತಿಯನ್ನ ಕೊಡ್ತಾರೆ, ನೀವು ಬೇಡ ಅಂತ ಬಿಟ್ಟು ಹೋಗ್ತಾ ಇರ್ತೀರಾ. ಮೀನ್ಸ್ ಅವರು ನಿಮ್ಗೆ ಪ್ರೀತಿಯನ್ನ ಕೊಡ್ತಿರ್ತಾರೆ, ಅಗೈನ್ ಅದಾದ ನಂತರ ಅವ್ರು ನಿಮ್ಮನ್ನ ಬಿಟ್ಟು ಹೊರ್ಟೋಗ್ತಾರೆ. ಲೈಕ್ ಲವ್ ಬ್ರೇಕಪ್ಸ್. ಪ್ರೀತಿ ಇರುತ್ತೆ, ಅದಾದ್ಮೇಲೆ ನನಗ್ ಬೇಡ ನೀನು ಅಂತ ಬಿಟ್ಟು ಹೋಗುವಂತದ್ದು. ಈ ಪ್ಯಾಟರ್ನ್ ಅಲ್ಲಿ ಎಗೈನ್ ಅಂಡ್ ಎಗೈನ್ ಸ್ಟಕ್ ಆಗ್ತಿರ್ತಾರೆ. ಹಾಗೇನೆ ಅವರಲ್ಲಿ ಇನ್ನೊಂದು ಡೀಪ್ ಭಯ ಇರುತ್ತೆ, ಫಿಯರ್ ಆಫ್ ಅಲೋನ್. ನಾನು ಒಬ್ಬಂಟಿ ಆಗೋದ್ರೆ ಅನ್ನುವಂತ ಭಯ ಕಾಡ್ತಿರತ್ತೆ. ಬಿಕಾಸ್ ನಿಮ್ಮನ್ನ ಫಸ್ಟ್ ಡೇ ಸ್ಕೂಲ್ ಅಲ್ಲಿ ಬಿಟ್ಟು ಬಂದಾಗ ಅಲ್ಲಿ ಎಲ್ಲರೂ ಇದ್ರು ಕೂಡ ನೀವು ಅಲ್ಲಿ ಒಬ್ಬಂಟಿನೇ. ನಿಮಗೆ ಆ ದಿನ ನಿಮ್ಮವರು ಅಂತ ಯಾರು ಇರೋದಿಲ್ಲ. ಆ ಭಯ ನಿಮ್ಗೆ ಯಾವಾಗ್ಲೂ ಕಾಡ್ತಿರತ್ತೆ. ನಾನು ಒಬ್ಬಂಟಿ ಆಗೋದ್ರೆ ನನ್ನವರು ಅಂತ ನನ್ಗೆ ಯಾರು ಇಲ್ಲ ಅಂದ್ರೆ ಅನ್ನೋಂತ ಭಯ ನಿಮ್ಮಲ್ಲಿ ಇರುತ್ತೆ. ಅಂಡ್ ನೆಕ್ಸ್ಟ್ ಬರೋದಾದ್ರೆ, ಓವರ್ ಆಗಿ ನೀವು ಕೊಡೋದಿಕ್ಕೆ ಪ್ರಿಫರ್ ಮಾಡ್ತೀರಾ. ಮೀನ್ಸ್ ಇವಾಗ ಒಂದು ರಿಲೇಶನ್ಶಿಪ್ ಆಗ್ಬೋದು, ಒಂದು ವರ್ಕ್ ಆಗ್ಬೋದು, ಗಿವ್ ಅಂಡ್ ಟೇಕ್ ಇರ್ಬೇಕು. ಲೈಕ್ ಎಕ್ಸಾಂಪಲ್, ಇವಾಗ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವ್ ಇದ್ರಿ ಅಂತ ಅಂದ್ರೆ ಆಪೋಸಿಟ್ ಪರ್ಸನ್ ಗಿಂತ ಹೆಚ್ಚಾಗಿ ನೀವು ಕೊಡ್ತಾ ಇರ್ತೀರಾ, ಯಾಕಂದ್ರೆ ನಿಮಗ್ ಭಯ ಆಗ್ತಿರತ್ತೆ ಎಲ್ಲಿ ಇವ್ರು ನನ್ನನ್ನ ಬಿಟ್ಬಿಡ್ತಾರೋ. ಅದೇ ರೀತಿಯಲ್ಲಿ ನಿಮ್ಮ ಕೆಲ್ಸದಲ್ಲಿ ನೀವು ಹೆಚ್ಚಾಗಿ ಕೊಡ್ತಾ ಇರ್ತೀರಾ, ಓವರ್ ಆಗಿ ಮಾಡೋದಿಕ್ಕೆ ಟ್ರೈ ಮಾಡ್ತಿರ್ತೀರಾ. ಅಂಡ್ ಅಷ್ಟು ಮಾಡಿದ್ರು ಕೂಡ ನಿಮ್ಗೆ ಭಯ ಇರುತ್ತೆ, ಎಲ್ಲಿ ನನ್ನನ್ನ ಈ ಕೆಲ್ಸದಿಂದ ತೆಗ್ದಾಕ್ಬಿಡ್ತಾರೋ, ಕೆಲ್ಸ ಕಳ್ಕೊಳ್ತೀನಿ ಅನ್ನುವಂತ ಭಯ, ಪ್ರೀತಿಯನ್ನ ಕಳ್ಕೊಳ್ತೀನಿ ಅನ್ನುವಂತ ಭಯ. ಇದೆಲ್ಲದಕ್ಕೆ ಕಾರಣ ಈ ಒಂದು ಪರಿತ್ಯಾಗದ ಗಾಯ. ಇದರಿಂದ ನೀವು ಈಚೆ ಬರ್ಬೇಕು ಅಂತ ಅಂದ್ರೆ ನೀವು ಯೂಸ್ ಮಾಡ್ಬೇಕಾಗಿರುವಂತ ಅಫರ್ಮೇಶನ್: ಐ ಆಮ್ ಸೇಫ್ ಟು ಬಿಲಾಂಗ್, ಐ ಡೋಂಟ್ ನೀಡ್ ಟು ಚೇಸ್ ಲವ್. ನಾನು ಹೇಗಿದ್ದೇನೋ ಹಾಗೆ ಸುರಕ್ಷಿತವಾಗಿದ್ದೇನೆ, ಹಾಗೇನೆ ನಾನು ಪ್ರೀತಿಯನ್ನ ಚೇಸ್ ಮಾಡೋದಿಲ್ಲ. ಈ ಒಂದು ಅಫರ್ಮೇಶನ್ ಅನ್ನ ಅಗೈನ್ ಅಂಡ್ ಅಗೈನ್ ನೀವು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಮೂರನೆಯ ಒಂದು ಗಾಯವನ್ನ ನೋಡೋದಾದ್ರೆ, ಇಂಜಸ್ಟಿಸ್ ನ ಗಾಯ, ಅನ್ಯಾಯದ ಗಾಯ. ಎಸ್ ಅಗೈನ್ ನಾನು ಅದನ್ನೇ ಹೇಳೋದಾದ್ರೆ, ಎಸ್ ಬೆಳಿತಾ ಬೆಳಿತಾ ನಮ್ಗೆ ತುಂಬಾ ಸಲ ಈ ಇಂಜಸ್ಟಿಸ್, ಅನ್ಯಾಯಗಳು ಆಗಿರುತ್ತೆ. ಆದ್ರೆ ಇಲ್ಲಿ ನಾನು ಮಾತಾಡ್ತಾ ಇರೋದು ಚೈಲ್ಡ್ಹುಡ್ ಅಲ್ಲಿ ಆಗಿದ್ಯಾ, ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಿಮ್ಗೆ ಇಂಜಸ್ಟಿಸ್ ಆಗಿದ್ಯಾ ಅನ್ನೋದ್ರ ಬಗ್ಗೆ. ಚೈಲ್ಡ್ಹುಡ್ ಅಲ್ಲಿ ಇಂಜಸ್ಟಿಸ್, ಚೈಲ್ಡ್ಹುಡ್ ಅಲ್ಲಿ ಅನ್ಯಾಯ ಯಾವ ರೀತಿಯಲ್ಲಿ ಆಗೋಕ್ ಸಾಧ್ಯ ಅಂತ ನೀವು ಕೇಳೋದಾದ್ರೆ, ಜಸ್ಟ್ ಸಣ್ಣ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಲೈಕ್ ನೀವು ಈ ದಿನ ಹೋಮ್ವರ್ಕ್ ಅನ್ನ ಮಾಡ್ಕೊಂಡು ಹೋಗಿರೋದಿಲ್ಲ, ಅದಕ್ಕೆ ಕಾರಣ ನಿಮ್ಗೆ ನಿನ್ನೆ ನಿಜವಾಗೂ ಸಮಥಿಂಗ್ ಇಂಪಾರ್ಟೆಂಟ್, ಲೈಕ್ ಯಾವ್ದೋ ಫಂಕ್ಷನ್ ಹೋಗಿದ್ರಿ ಅಥವಾ ಹುಷಾರಿರ್ಲಿಲ್ಲ, ಯಾವ್ದೋ ಒಂದು ಕಾರಣದಿಂದ ನೀವು ಹೋಮ್ವರ್ಕ್ ಅನ್ನ ಮಾಡಿರೋದಿಲ್ಲ. ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋದಾಗ ನಿಮ್ಮ ಟೀಚರ್ ಕೇಳ್ತಾರೆ, ನೀವು ಇರೋ ನಿಜವನ್ನೇ ಹೇಳಿದ್ರು ಕೂಡ ನಿಮ್ಮ ಟೀಚರ್ ನಿಮ್ಮನ್ನ ನಂಬದೆ ನೀನ್ ಸುಳ್ಳು ಹೇಳ್ತಾ ಇದೀಯಾ ಅಂತ ಹೇಳಿ ನಿಮ್ಮನ್ನ ಪನಿಷ್ ಮಾಡಿದಾಗ ನಿಮಗನ್ಸುತ್ತೆ, ನನ್ನ ಜೊತೆ ಅನ್ಯಾಯ ಆಯ್ತು, ನನಗ್ ಅನ್ಯಾಯ ಆಯ್ತು, ನಾನ್ ಏನಿದ್ಯೋ ಅದನ್ನ ನೇರವಾಗಿ ನಿಜವನ್ನ ಹೇಳಿದ್ರು ಕೂಡ ನನ್ಗೆ ಪನಿಷ್ಮೆಂಟ್ ಆಯ್ತು, ಇದು ಅನ್ಯಾಯ. ಈ ರೀತಿಯಲ್ಲಿ ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಫೀಲ್ ಮಾಡಿದಾಗ ನಿಮ್ಮ ಲೈಫ್ ಅಲ್ಲಿ ನೀವು ಬೆಳೆದಂತೆ ಯಾವ ರೀತಿಯ ಪ್ರಾಬ್ಲಮ್ಸ್ ನಿಮ್ಗೆ ಕಾಡತ್ತೆ ಅಂತ ಅಂದ್ರೆ,
ನಿಮಗೆ ಬೇಕಾದ ಸಮಯಕ್ಕೆ ಹೆಲ್ಪ್ ಸಿಗೋದಿಲ್ಲ. ಲೈಕ್ ನೀವೆಲ್ಲರಿಗೂ ಹೆಲ್ಪ್ ಮಾಡ್ತಿರ್ತೀರಾ. ಬಿಕಾಸ್ ಈ ಪ್ಯಾಟರ್ನ್ ಅಲ್ಲಿ ಇರೋಂತವ್ರ ಭಯ ಏನು ಅಂದ್ರೆ ನನ್ಗೆ ಯಾರು ಹೆಲ್ಪ್ ಮಾಡಲ್ಲ, ನನ್ನನ್ನ ಯಾರು ನಂಬೋದಿಲ್ಲ ಅನ್ನುವಂತ ಒಂದು ಕಾರಣದಿಂದ ನೀವು ಬೇರೆಯವ್ರಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಿರ್ತೀರಾ. ಆದ್ರೆ ನಿಮಗೆ ಹೆಲ್ಪ್ ಬೇಕು ಅಂದಾಗ ಯಾರು ಸಿಗೋದಿಲ್ಲ, ಯಾರು ಬರೋದಿಲ್ಲ, ಸಮಯಕ್ಕೆ ಬೇಕಾದಾಗ ನಿಮ್ಮ ಹತ್ರ ಯಾರು ಇರೋದಿಲ್ಲ. ಈ ರೀತಿ ನೀವು ಎಗೈನ್ ಅಂಡ್ ಎಗೈನ್ ಸ್ಟ್ರಕ್ ಆಗ್ತಾ ಇದ್ದೀರಾ, ಅಥವಾ ನಿಮ್ ಸುತ್ತ ಇರೋರ್ನ ಓಕೆ ನಾನ್ ಎಲ್ಲರಿಗೂ ಮಾಡ್ತೀನಿ ನನ್ಗೆ ಯಾರು ಹೆಲ್ಪ್ ಮಾಡಲ್ಲ ಅಂತ ಬೈಕೊಳ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ಪ್ರಾಬ್ಲಮ್ ಅವರಲ್ಲಿ ಇಲ್ಲ, ಪ್ರಾಬ್ಲಮ್ ನಿಮ್ಮ ಒಂದು ಪ್ಯಾಟ್ರನ್ ಆಗಿದೆ. ಈ ಒಂದು ಇಂಜಸ್ಟಿಸ್ ನ ಗಾಯ ಆ ರೀತಿಯ ಪರಿಸ್ಥಿತಿಗಳನ್ನ ನಿಮ್ಗೆ ಅಟ್ರಾಕ್ಟ್ ಮಾಡಿ ಕೊಡ್ತಾ ಇದೆ. ಅಥವಾ ನೆಕ್ಸ್ಟ್ ಥಿಂಗ್, ಒಂದು ಪರ್ಫೆಕ್ಷನಿಸ್ಟ್ ಆಗಿ ನೀವು ಆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮೀನ್ಸ್ ಯಾವುದೇ ಒಂದು ಕೆಲಸವನ್ನ ನಿಮ್ಗೆ ಕೊಟ್ರು ಕೂಡ ಅದ್ರಲ್ಲಿ ಒಂದು ಚೂರು ಲೋಪ ಇಲ್ಲದೆ ಇರೋ ರೀತಿಯಲ್ಲಿ ನೀವು ಮಾಡ್ತೀರಾ. ಅಂಡ್ ಅದನ್ನ ಹಾಗೆ ಮಾಡಿದ್ರು ಕೂಡ ಆ ಕೆಲ್ಸ ನಿಮ್ಗೆ ಇಷ್ಟ ಆಗೋದಿಲ್ಲ, ನಿಮ್ಮನ್ನ ನೀವೇ ಒಪ್ಕೊಳ್ಳೋದಿಕ್ಕೆ ರೆಡಿ ಇರೋದಿಲ್ಲ. ಅಂಡ್ ಮತ್ತೊಂದು ಥಿಂಗ್ ಅಂತ ಅಂದ್ರೆ ಈಸಿಯಾಗಿ ನೀವು ಟ್ರಿಗರ್ ಮಾಡ್ತೀರಾ, ಅನ್ಫೇರ್ ಒಂದು ಬಿಹೇವಿಯರ್ ಅನ್ನ ನೀವು ತೋರಿಸ್ತೀರಾ. ಲೈಕ್ ಎಲ್ಲಿ ನಿಮ್ಗೆ ನನ್ನ ಜೊತೆ ಇಂಜಸ್ಟಿಸ್ ಆಗ್ತಾ ಇದೆ, ನನ್ನ ಜೊತೆಗೆ ಅನ್ಯಾಯ ಆಗ್ತಾ ಇದೆ ಅಂತ ಅನ್ಸುತ್ತೆ, ಅಲ್ಲೆಲ್ಲವೂ ನೀವು ತುಂಬಾ ಕೋಪವಾಗಿ ತುಂಬಾ ಜೋರಾಗಿ ರಿಯಾಕ್ಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಷ್ಟು ಅವಶ್ಯಕತೆ ಇರೋದೇ ಇಲ್ಲ. ಲೈಕ್ ಎಕ್ಸಾಂಪಲ್, ನೀವು ಗ್ರೂಪ್ ಆಫ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಇರ್ಬೇಕಾದ್ರೆ ಜಸ್ಟ್ ನಿಮ್ಮನ್ನ ಜೋಕ್ಗೋ ಅಥವಾ ಒಂದು ರೀತಿಯಲ್ಲಿ ತಮಾಷೆಗೋಸ್ಕರನೋ ಅಥವಾ ಸಮ್ ಟೈಮ್ಸ್ ಒಂದು ಕೋ ಇನ್ಸಿಡೆನ್ಸ್ ಅನ್ನೋ ತರದಲ್ಲೋ ನಿಮ್ಗೆ ಏನಾದ್ರೂ ಒಂಚೂರು ಲೋ ಆಗಿ ಫೀಲ್ ಆಯ್ತು ಅಂತ ಅಂದ್ರೆ ನೀವ್ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಟ್ರಿಗರ್ ಆಗ್ತೀರಾ. ಲೈಕ್ ಎಕ್ಸಾಂಪಲ್, ಇವಾಗ ನೀವು ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ದೀರಾ, ಓಕೆ, ಒಂದು 6 ಮೆಂಬರ್ಸ್ ಇದ್ದೀರಾ. ಯಾವ್ದೋ ಫ್ರೆಂಡ್ ಹತ್ರ ಒಂದು 5 ಚಾಕ್ಲೇಟ್ ಇದೆ, ಎಲ್ಲರಿಗೂ ಕೊಡ್ತಾರೆ, ನಿಮಗ್ ಕೊಡ್ಲಿಲ್ಲ. ನಿಮಗೆ ಅದು ತುಂಬಾ ಡೀಪ್ ಆಗಿ ಹರ್ಟ್ ಆಗುತ್ತೆ. ಅದು ನಥಿಂಗ್, ಬಿಕಾಸ್ ತುಂಬಾ ನೆಗ್ಲಿಜಿಬಲ್ ಥಿಂಗ್. ಆದ್ರೆ ನಿಮ್ಗೆ ತುಂಬಾ ಟ್ರಿಗರ್ ಆಗತ್ತೆ. ನೀನು ನನ್ ಜೊತೆ ಅನ್ಯಾಯ ಮಾಡ್ದೆ, ನೀನು ನನ್ನನ್ನ ದ್ವೇಷಿಸ್ತಾ ಇದೀಯಾ, ನೀನು ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದೀಯಾ ಅನ್ನೋ ಲೆವೆಲ್ಗೆ ನೀವು ಅವರ ಜೊತೆ ಟ್ರಿಗರ್ ಆಗ್ತೀರಾ. ಈ ರೀತಿಯಲ್ಲಿ ಎಗೈನ್ ಅಂಡ್ ಎಗೈನ್ ನಿಮ್ಗೆ ಸಿಂಪಲ್ ಥಿಂಗ್ಸ್ ಗಳು ಕೂಡ ಟ್ರಿಗರ್ ಮಾಡ್ತಿರುತ್ತೆ. ಹೀಗೇನಾದ್ರೂ ಇತ್ತು ಅಂತ ಅಂದ್ರೆ ನೀವ್ ಅರ್ಥ ಮಾಡ್ಕೊಬೇಕಾಗಿರುವಂತದ್ದು, ನೀವು ಈ ಪ್ಯಾಟರ್ನ್ ಅಲ್ಲಿ ಸ್ಟಕ್ ಆಗಿದ್ದೀರಾ. ಇದನ್ನ ಓವರ್ಕಮ್ ಮಾಡೋದಿಕ್ಕೆ ಇರುವಂತ ಒಂದು ಅಫರ್ಮೇಶನ್, ಐ ಡಿಸರ್ವ್ ಈಸ್, ಸಪೋರ್ಟ್ ಅಂಡ್ ಬ್ಯಾಲೆನ್ಸ್. ಇದನ್ನ ನೀವು ಎಗೈನ್ ಅಂಡ್ ಎಗೈನ್ ರಿಪೀಟ್ ಮಾಡ್ತಾ ಬರ್ಬೇಕಾಗತ್ತೆ. ಸೊ ಈ ಒಂದು ಪ್ಯಾಟರ್ನ್ಸ್ ಗೆ ರಿಲೇಟೆಡ್ ಆಗಿ ಒಂದು ನನ್ನ ಕ್ಲೈಂಟ್ ಸ್ಟೋರಿಯನ್ನ, ಕೇಸ್ ಸ್ಟಡಿಯನ್ನ ನಾನಿಲ್ಲಿ ಹೇಳೋದಾದ್ರೆ, ಆಕೆ ನನ್ನ ಹತ್ರ ಬಂದಾಗ ಆಲ್ರೆಡಿ ಒಂದು ಮ್ಯಾರೇಜ್ ಡಿವೋರ್ಸ್ ಆಗಿತ್ತು, ಸೆಕೆಂಡ್ ಮ್ಯಾರೇಜ್ ಕೂಡ ಡಿವೋರ್ಸ್ ಅಂತಕ್ಕೆ ಬಂದಿತ್ತು. ಅಂಡ್ ಆ ಮೊಮೆಂಟ್ ಅಲ್ಲಿ ಆಕೆ ಟ್ಯಾರೋಟ್ ರೀಡಿಂಗ್ ಅನ್ನ ತಗೊಳೋದಿಕ್ಕೆ ಕಾರಣ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಮುಂದುವರಿಲ್ಲ, ಅಥವಾ ನಾನು ಡಿವೋರ್ಸ್ ಅನ್ನ ತಗೊಂಡ್ರೆ ಅಟ್ ಲೀಸ್ಟ್ ನೆಕ್ಸ್ಟ್ ಸಿಗುವಂತ ಪಾರ್ಟ್ನರ್ ಆದ್ರೂ ನನಗೆ ಒಂದು ಐಡಿಯಲ್ ಆಗಿರ್ತಾರ, ನನಗೆ ಸರಿ ಹೋಗುತ್ತಾ ಮುಂದಿನ ರಿಲೇಶನ್ಶಿಪ್. ಮುಂದಿನ ರಿಲೇಶನ್ಶಿಪ್ ಕೂಡ ಹಂಗೆ ಆಗತ್ತೆ ಅಂದ್ರೆ ಇವ್ರ ಹತ್ರ ಡಿವೋರ್ಸ್ ತಗೊಂಡು ಮ್ಯಾಟರ್ ಇಲ್ಲ. ಬಿಕಾಸ್ ನನ್ನ ಫಸ್ಟ್ ಒಂದು ಲೈಫ್ ಪಾರ್ಟ್ನರ್ ಯಾವ ರೀತಿಯಲ್ಲಿ ಇದ್ರೋ ಈಗ ಸೆಕೆಂಡ್ ಲೈಫ್ ಪಾರ್ಟ್ನರ್ ಕೂಡ ಅದೇ ರೀತಿಯಲ್ಲಿ ಇದ್ದಾರೆ. ಓಕೆ, ನಾನು ಆಕೆಯನ್ನ ಕೇಳ್ದೆ, ವಾಟ್ ಇಸ್ ದ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಏನು ಇಲ್ಲ, ಅವ್ರು ನನಗ್ ಟೈಮೇ ಕೊಡೋದಿಲ್ಲ. ಒಂದು ರೀತಿಯಲ್ಲಿ ಐ ಫೀಲ್ ಈ ಮದ್ವೆನ ಆಗಿ ಏನ್ ಯೂಸು, ಸುಮ್ನೆ ನನ್ ಪಾಡಿಗೆ ನಾನು ಇರೋದಿಕ್ಕೆ ಅವ್ರ ಪಾಡಿಗೆ ಅವ್ರು ಇರೋದಿಕ್ಕೆ ಏನ್ ಯೂಸು ಮದ್ವೆ ಆಗಿ ಅನ್ನೋ ತರದಲ್ಲಿ ಫೀಲ್ ಆಗತ್ತೆ. ನನ್ಗೆ ಯಾವಾಗ್ಲೂ ಟೈಮೇ ಕೊಡೋದಿಲ್ಲ. ಓಕೆ ಫೈನ್. ಸೊ ಕಾರ್ಡ್ಸ್ ಅನ್ನ ಓಪನ್ ಮಾಡಿದೆ, ಕಾರ್ಡ್ಸ್ ಅಲ್ಲಿ ಕ್ಲಿಯರ್ ಆಗಿ ತೋರಿಸಿದಂತದ್ದು ಈ ಒಂದು ಪರಿತ್ಯಾಗದ ಪ್ಯಾಟರ್ನ್. ಸೊ ನಾನ್ ಆಕೆಯನ್ನ ಕೇಳಕ್ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಒಂದು ಹಿಂದಕ್ಕೆ ಹೋಗಿ ಡಿಗ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಆಕೆಯ ಚೈಲ್ಡ್ಹುಡ್ ಬಗ್ಗೆ ಆಕೆ ಹೇಳೋದಿಕ್ ಸ್ಟಾರ್ಟ್ ಮಾಡಿದ್ಲು. ಪೇರೆಂಟ್ಸ್ ಇಬ್ಬರು ವರ್ಕಿಂಗ್, ಆಕೆಗೆ ಟೈಮ್ ಅನ್ನ ಕೊಡೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಕೆಯ ಪಾಡಿಗೆ ಆಕೆಯ ಒಂದು ಸ್ಕೂಲ್ಸ್ಗೆ ಹೋಗೋದು, ಬಂದ್ ಹೋಮ್ ವರ್ಕ್ ಮಾಡ್ಕೊಳ್ಳೋದು, ಅಂಡ್ ಪೇರೆಂಟ್ಸ್ ಬರೋಷ್ಟ್ರಲ್ಲ ಅವರ ವರ್ಕ್ ಅಲ್ಲೇ ಅವ್ರಿಗೆ ಸಾಕಾಗ್ತಿತ್ತು, ಈಕೆಗೆ ಟೈಮೇ ಇಲ್ಲ. ಅಗೈನ್ ಇದು ಮುಂದುವರಿತಾ ಇತ್ತು. ಇದು ಪ್ಯಾಟ್ರನ್ ಆಕೆದು. ಅಂಡ್ ಒನ್ ಡೇ ಆಕೆಗೇನೋ ಒಂದು ಟಾಯ್ ಏನೋ ಬೇಕಾಗಿತ್ತು, ಗೊಂಬೆ ಬೇಕು ಅಂತ ಹೇಳಿ ತುಂಬಾ ಹಠ ಮಾಡಿದಾಳೆ. ಅಂಡ್ ಪೇರೆಂಟ್ಸಿಗೂ ಕೂಡ ಆಕ್ಚುಲಿ ಈಕೆಯ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಆಕೆ ಹಠ ಮಾಡಿದ್ದನ್ನೇ ನೆಪ ಮಾಡಿ ಇಟ್ಕೊಂಡು ಈಕೆಯನ್ನ ಒಂದು ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸ್ತಾರೆ. ಆಕೆಯಲ್ಲಿ ಬಂದಂತ ಪ್ಯಾಟ್ರನ್ ಏನಂತ ಅಂದ್ರೆ, ನಾನು ನನ್ನ ಒಂದು ನೀಡ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ನನ್ನನ್ನ ಪರಿತ್ಯಾಗ ಮಾಡ್ತಾರೆ, ನನ್ನನ್ನ ಬಿಟ್ಬಿಡ್ತಾರೆ. ಇದು ಆಕೆಯ ಪ್ಯಾಟ್ರನ್. ಅಂಡ್ ಇದು ಆಕೆಯ ಸಬ್ ಕಾನ್ಶಿಯಸ್ ಬಿಲೀಫ್ ಆಗಿದ್ರಿಂದ ಫಸ್ಟ್ ಮ್ಯಾರೇಜ್ ಫೇಲ್ಯೂರ್, ಫ್ರೆಂಡ್ಸ್ ಗಳು ಯಾರು ಕೂಡ ಆಕೆಗೆ ಅಷ್ಟು ಇರ್ಲಿಲ್ಲ.
ಅಂಡ್ ಆಕೆಯ ಒಂದು ಕೆರಿಯರ್ ಅಲ್ಲೂ ಕೂಡ ಅದೇ ಒಂದು ಭಯ. ನಾನೇನಾದ್ರೂ ನನ್ನ ಸ್ಯಾಲರಿ ಹೈಕ್ ಅನ್ನ ಕೇಳಿದ್ರೆ ನನ್ನ ಕೆಲ್ಸದಿಂದ ತೆಗ್ದಾಕ್ತಾರೆ. ಈಗ ಸೆಕೆಂಡ್ ಮ್ಯಾರೇಜ್ ಅಲ್ಲೂ ಕೂಡ ಅದೇ ಆಗ್ತಾ ಇದೆ. ನನಗೆ ಅವರ ಒಂದು ಟೈಮ್ ಬೇಕಿದೆ, ಅವರ ಅಟೆನ್ಷನ್ ಬೇಕಿದೆ. ಆದ್ರೆ ನಾನೇನಾದ್ರೂ ಅದನ್ನ ಡಿಮ್ಯಾಂಡ್ ಮಾಡಿದ್ರೆ, ನಾನೇನಾದ್ರೂ ಕೇಳಿದ್ರೆ ಅವರು ನನ್ನನ್ನ ಪರಿತ್ಯಾಗ ಮಾಡ್ತಾರೆ. ಇದು ಆಕೆಯ ಪ್ಯಾಟರ್ನ್ ಆಗಿತ್ತು. ಒನ್ಸ್ ಆಕೆಯ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ವರ್ಕ್ ಮಾಡ್ತಾ ಈ ಒಂದು ಪ್ಯಾಟರ್ನ್ ಅನ್ನ ಕಂಪ್ಲೀಟ್ಲಿ ಆಕೆಯ ಮೈಂಡ್ ಇಂದ ರಿಮೂವ್ ಮಾಡಿದ ನಂತರ ಆಕೆಗೆ ಏನ್ ಬೇಕಿದ್ಯೋ, ಏನ್ ಅವಶ್ಯಕತೆ ಇದೆಯೋ ಆಕೆಯ ಪಾರ್ಟ್ನರ್ ಜೊತೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳೆ. ಅಂಡ್ ಫೈನಲಿ ಈ ಒಂದು ಡಿವೋರ್ಸ್ ಹಂತದವರೆಗೆ ಬಂದಂತ ರಿಲೇಶನ್ಶಿಪ್ ಸೇವ್ ಆಗಿದೆ. ಸೊ ಈ ಒಂದು ಕೇಸ್ ಸ್ಟಡಿಯನ್ನ ನಾನಿಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ತುಂಬಾ ಸಲ ನಾವ್ ಅನ್ಕೊಳ್ತೀವಿ ನನ್ನ ಒಂದು ಪ್ರಾಬ್ಲಮ್ಗೆ ಸುತ್ತ ಇರುವಂತ ಜನರು ಕಾರಣ, ನನ್ಗೆ ಬರ್ತಾ ಇರುವಂತ ಸಿಚುಯೇಷನ್ಸ್ ಕಾರಣ, ನನ್ನ ಪರಿಸ್ಥಿತಿ ಕಾರಣ, ನನ್ನ ಲಕ್ ಕಾರಣ, ನನ್ನ ಹಣೆ ಬರಹವೇ ಇಷ್ಟು, ಅಥವಾ ನಾನು ಒಂದು ಎಫಿಶಿಯಂಟ್ ಆಗಿ ಅಥವಾ ನನಗೆ ಆ ಒಂದು ಟ್ಯಾಲೆಂಟ್, ಸ್ಕಿಲ್ಸ್ ಅಥವಾ ಆ ಒಂದು ಯೋಗ್ಯತೆ, ಅರ್ಹತೆ ಇಲ್ಲ ಅಂತ ಅನ್ಕೊಳ್ತಾ ಇರ್ತೀವಿ. ಆದರೆ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ಇದು ಯಾವ್ದೂ ರೀಸನ್ ಅಲ್ಲ. ರೀಸನ್ ಇರುತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ನಮ್ಮ ಪ್ರೆಸೆಂಟ್ ಪ್ರಾಬ್ಲಮ್ಗೆ ಕಾರಣ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಂಬಿಕೆ ಅನ್ನುವಂಥದ್ದು ಏನಿದೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನನ್ನ ನಂಬಿಕೊಂಡಿದೆ ಅದ್ರ ಮೇಲೆ ಇರುತ್ತೆ. ಅಂಡ್ ಒನ್ಸ್ ಕಾರ್ಡ್ಸ್ ಅನ್ನ ಯೂಸ್ ಮಾಡಿ ಆ ಒಂದು ನಂಬಿಕೆ ಏನು, ಅದನ್ನ ಯಾವ ರೀತಿಯಲ್ಲಿ ತೆಗಿಬೇಕು, ಅದನ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ತೆಗೆದು ಒಂದು ಪಾಸಿಟಿವ್ ಬಿಲೀಫ್ ಸಿಸ್ಟಮ್ ಅನ್ನ ಅಲ್ಲಿ ಇನ್ಸ್ಟಾಲ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ನಿಮ್ ಸುತ್ತ ಇರುವಂತ ಒಂದು ಲೈಫ್ ಸಿಚುಯೇಷನ್ಸ್, ನಿಮ್ಮ ಒಂದು ಫ್ಯಾಮಿಲಿ ಇರ್ಬೋದು ಅಥವಾ ಫ್ರೆಂಡ್ ಸರ್ಕಲ್, ಎಲ್ಲವೂ ಕೂಡ ಅದ್ರ ಅಕಾರ್ಡಿಂಗ್ ಆಗಿ ಚೇಂಜ್ ಆಗಿರೋದನ್ನ ನೀವು ನೋಡ್ತೀರಾ. ಈ ಒಂದು ಸ್ಟೋರಿಯನ್ನ ಕೇಳಿದ ನಂತರ ನಿಮ್ಗೂ ಕೂಡ ಫೀಲ್ ಆಗ್ತಾ ಇದ್ಯಾ, ಎಸ್ ನನ್ನಲ್ಲೂ ಕೂಡ ತುಂಬಾ ಪ್ಯಾಟರ್ನ್ಸ್ ಇದೆ, ಆ ಪ್ಯಾಟರ್ನ್ಸ್ ಇಂದ ನಾನು ಕೂಡ ನನ್ನ ಲೈಫ್ ಅಲ್ಲಿ ಒಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇದ್ದೀನಿ. ಹಾಗೇನಾದ್ರೂ ಇತ್ತು ಅಂತ ಅಂದ್ರೆ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ ಜಸ್ಟ್ 49 ರುಪೀಸ್ಗೆ ಒಂದು ಟ್ಯಾರೋಟ್ ಕನ್ಸಲ್ಟೇಷನ್ ಅನ್ನ. ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಲಾಟ್ ಅನ್ನ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಈ ಒಂದು ಅಮೌಂಟಿಗೆ ಜಸ್ಟ್ ಲಿಮಿಟೆಡ್ ಸ್ಲಾಟ್ಸ್ ಅಲ್ಲಿ ನಾನು ರೀಡಿಂಗ್ಸ್ ಅನ್ನ ತಗೊಳ್ತಾ ಇದ್ದೀನಿ. ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂಡ್ ನಾನ್ ನಿಮ್ಗೆ ಸಿಗ್ತೀನಿ 5 days ಟ್ಯಾರೋಟ್ ಟ್ರಾನ್ಸ್ಫಾರ್ಮೇಶನಲ್ ಹೀಲಿಂಗ್ ಟು ಅಚೀವ್ ಯುವರ್ ಡ್ರೀಮ್ ಲೈಫ್ ವರ್ಕ್ಶಾಪ್ ಅಲ್ಲಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.